ಹಂಪಿ ಉತ್ಸವ VIP ಗಳ ಉತ್ಸವ ಆಗಬಾರ್ದು, ಮತ್ತೆ ಯಾರ್ದಾಗಬೇಕು? ಈ ಉತ್ಸವ ನಮ್ಮೆಲ್ಲರ ಉತ್ಸವ ಆಗಬೇಕು. ಎಸ್, ಹಂಪಿ ಉತ್ಸವ 1970ರಲ್ಲಿ ಪ್ರವಾಸಿ ಉತ್ಸವ ಅಂತ ಹೇಳಿ ಈ ಒಂದು ಲೋಟಸ್ ಮಹಲ್ ಮುಂದುಗಡೆ ಪ್ರಾರಂಭವನ್ನು ಮಾಡಿದರು. ನಂತರ 1986ರಲ್ಲಿ ವಿರೂಪಾಕ್ಷ ಗುಡಿಯ ಆವರಣದಲ್ಲಿ ಕನಕ ಪುರಂದರ ಉತ್ಸವವನ್ನು MP ಪ್ರಕಾಶ್ ಸರ್ ಅವರು ಪ್ರಾರಂಭ ಮಾಡ್ತಾರೆ. ಅದಾದ ನಂತರ ಈಗ ನೀವು ಆವರಣದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ 1990ರಲ್ಲಿ ಜಿಂದಾಲ್ ಕಂಪನಿಯ ಸಹಯೋಗದಲ್ಲಿ MP ಪ್ರಕಾಶ್ ಸರ್ ಅವರು ಇಲ್ಲಿ ಹಂಪಿ ಉತ್ಸವವನ್ನು ಪ್ರಾರಂಭವನ್ನು ಮಾಡ್ತಾರೆ. ತದನಂತರ ಅದು ಮುಂದುವರೆದಿರುತ್ತೆ, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ. ಸರ್ಕಾರ ಬಹು ಉತ್ಸುಕತೆಯಿಂದ ಈ ವರ್ಷ ಆಚರಣೆ ಮಾಡ್ತಕ್ಕಂಥ ಹಂಪಿ ಉತ್ಸವ ನಮ್ಮೆಲ್ಲರ ಅಂದ್ರೆ ಜನಸಾಮಾನ್ಯರ ಉತ್ಸವ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಇಂತಹ ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಇರಬೇಕು, ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ಇರಬೇಕು. ಬೇರೆ ದೇಶದರಿಗೆ, ಬೇರೆ ದೊಡ್ಡ ದೊಡ್ಡ ಕಲಾವಿದರಿಗೆ ಕೂಡ ಅವಕಾಶ ಕೊಡೋಣ. ಆದರೆ ಸ್ಥಳೀಯರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಹಂಪಿ ಉತ್ಸವ ಒಂದು ಮೆರುಗು ಬರೋದ್ರಲ್ಲಿ ಎರಡು ಮಾತಿಲ್ಲ. ಉತ್ಸವದ ಬಗ್ಗೆ ಜನತೆ ಏನು ಹೇಳ್ತಾರ, ಅವರ ಮಾತಲ್ಲಿ ಕೇಳೋಣ ಬನ್ನಿ. ನನ್ನ ಹೆಸರು ಜಹೀರ್ ಅಂತ. ಹಂಪಿ ಉತ್ಸವ ಬಂದು ವಿಜಯನಗರಿಗೆ ಅಷ್ಟೇ ಇಲ್ಲ, ಟೋಟ್ಲಿ ಪ್ರಪಂಚಗೆ ಎಲ್ಲರೂ ಉತ್ಸವಕ್ಕೆ ಬರಬೇಕು. ಸಭಿ ಲೋಗ್ ಉತ್ಸವಕ್ಕೂ आओ, ಖುಷಿ ಸೇ ಉತ್ಸವ ಕರೋ, ಜೈ ಉತ್ಸವ ಹಂಪಿ ಉತ್ಸವ. ಹಂಪಿ ಉತ್ಸವ ಇದು ನಿಮ್ಮ ಉತ್ಸವ, ಎಲ್ಲರೂ ಬನ್ನಿ, ಎಲ್ಲರೂ ಆಚರಿಸೋಣ. ಡೋಳಿ ಶಿವಕುಮಾರ್. ಹಂಪಿ ಉತ್ಸವ ನಮ್ಮೆಲ್ಲರೂ ಉತ್ಸವ. ಹಂಪಿನ ಎಲ್ಲರೂ ಆಗಮಿಸಿ ಬರ್ಬೇಕಂತ ಕೇಳ್ಕೊಳ್ತೇವೆ. ಇದನ್ನ ಚೆನ್ನಾಗಿ ಮಾಡಲಿ, ಇನ್ನು ಅಧಿಕಾರಿಗಳು ಇನ್ನೂ ಚೆನ್ನಾಗಿ ಮಾಡಲಿ. ಎಲ್ಲರೂ ಬನ್ನಿ, ಹಂಪಿ ಉತ್ಸವಕ್ಕೆ ಬನ್ನಿ. ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಭರದ ಸಿದ್ಧತೆ ನಡೀತಾ ಇದೆ. ಕಾರಣ ಇದೇ ತಿಂಗಳು 13, 14, 15, 2026 ಹಂಪಿ ಉತ್ಸವ ನಡೀತಾ ಇದೆ. ನಿಮಗೋಸ್ಕರ ಇಷ್ಟೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಇಂತಹ ಐತಿಹಾಸಿಕ ಹಂಪಿ ಉತ್ಸವದಲ್ಲಿ ಶ್ರಮ ಹಾಕಿ ಕೆಲಸ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿಗೆ, ಹೋಮ್ ಗಾರ್ಡ್ಗಳಿಗೆ, ಪೊಲೀಸರಿಗೆ ಅವ್ರಿಗೆ ಸೂಕ್ತ ಸೌಲಭ್ಯಗಳನ್ನು ನೀಡಬೇಕು ಮತ್ತು ಅವ್ರಿಗೆ ಜಿಲ್ಲಾಡಳಿತದಿಂದ ಮತ್ತು ಸರ್ಕಾರದಿಂದ ಗೌರವವನ್ನು ಸಹ ನೀಡಬೇಕು. ಒಟ್ಟಾರೆಯಾಗಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು. ಪ್ರವಾಸಿಗರಿಗೆ ಮತ್ತು ಸ್ಥಳೀಯ ಜನತೆಗೆ ಒಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅನ್ನೋಂಥದ್ದೇ ಉದ್ದೇಶ. 2026 ಹಂಪಿ ಉತ್ಸವ ಯಶಸ್ವಿಯಾಗಲಿ. ನೀವೆಲ್ಲರೂ ಹಂಪಿ ಉತ್ಸವ ಬರ್ರಿ. ಹಂಪಿಯಿಂದ ನ್ಯೂಸ್ ಜೊತೆ ಶ್ರೀನಿವಾಸ್.